ಮಾಸ್ಕು ಗ್ಲೌಸು ಅದು ಬರೀ ಚಿಕ್ಕದು ಮೇಡಮ್. ಅದು ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದರೂ ಸರಿ. ನಾವು 20 ವರ್ಷಗಳಿಂದ ಮನೆ ಕಸ ತೆಗಿತಾ ಇದ್ದೀವಿ ಬೆಂಗಳೂರು ಸಿಟಿಯಲ್ಲಿ. ಕಸ ವಿಂಗಡಣೆ ಮಾಡ್ತಾ ಇದ್ದೀವಿ, ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡ್ತಾ ಇದ್ದೀವಿ, ನಾಯಿ ಸತ್ತೋದ್ರೆ ತೆಗಿತಾ ಇದ್ದೀವಿ, ಮರದ ತೊಗೆಗಳ ತೆಗಿತಾ ಇದ್ದೀವಿ. ಆದರೆ ನಮ್ಮನ್ನು ಗುತ್ತಿಗೆದಾರರ ಕಡೆಯೇ 20 ವರ್ಷದಿಂದ ಬಿಟ್ಬಿಟ್ಟಿದ್ದಾರೆ. ನಮ್ಮ ಜೊತೆ ಗುಡಿಸೋರು ನಮ್ಮ ಜೊತೆ ಪೌರ ಕಾರ್ಮಿಕರಾಗಿ ಇದ್ದರು. ನಾವೆಲ್ಲ ಪೌರ ಕಾರ್ಮಿಕರು ಇದ್ದವ್ರನ್ನ 2018ರಲ್ಲಿ ಡಿವೈಡ್ ಮಾಡಿ ಅವ್ರಿಗೆ ಇವತ್ತು ಪರ್ಮನೆಂಟ್ ಆಗಿದೆ, ನೇಮಕಾತಿ ಮಾಡ್ಕೊಂಡಿದ್ದಾರೆ. ನಮಗೆ ಬರೀ 10,000 12,000 ಕೊಡ್ತಾ ಇದ್ದಾರೆ. ಇದನ್ನು ಕೇಳೋಕ್ಕೆ ನಾವು ಕಾನೂನು ಮೂಲಕ ಫ್ರೀಡಮ್ ಪಾರ್ಕ್ ಇರೋದೇ ಪ್ರೊಟೆಸ್ಟ್ ಮಾಡೋಕ್ಕೆ. ಆ ಪ್ರೊಟೆಸ್ಟ್ ಅಂತ ಹೋದಾಗ ಪರ್ಮಿಷನ್ ಕೊಡಿಸ್ದೆ ಸತಾಯಿಸೋದು, ಬಲವಂತವಾದ ಈ ಬಸ್ ಅರೆಸ್ಟ್ ಮಾಡೋದು, ಇವ್ರನ್ನ ಅರೆಸ್ಟ್ ಮಾಡೋದೆಲ್ಲ ಮಾಡಿ ತುಂಬ ತೊಂದರೆ ಕೊಡ್ತಾಯಿದೆ ಮೇಡಮ್. ಒಂದೇ ಒಂದು ಸೆಕೆಂಡು, ಎಲ್ಲನೂ ಬಿಲ್ಲಲ್ಲಿ ಪಾಸ್ ಮಾಡ್ಕೊತಾರೆ ಮೇಡಮ್. ಬಟ್ ನಮ್ಗೆ 10 ರೂಪಾಯಿ ಕೂಡ ತೋರಿಸಲ್ಲ. ನಾವು ಸತ್ತೋದ್ರೆ 10,000 ಇಲ್ಲ, 5,000 ಇಲ್ಲ. ಅದೇ ಗುಡ್ಸೋರು ಏನಾದ್ರು ಸತ್ತೋದ್ರೆ 10 ಲಕ್ಷ ಕೊಡ್ತಾರೆ ಸರ್ಕಾರ. ಇದು ತಾರತಮ್ಯ ಅಲ್ವಾ? ಒಂದೇ ಸರ್ಕಾರ ಒಂದೇ ವೈಖರಿ ಮಾಡ್ತಾಯಿದೆ ಮೇಡಮ್. ಹಾಗಾಗಿ ನಾವು ಇದೇ ಮಾರ್ಚ್ 4ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಾವು ಮಾಧ್ಯಮ ಮಿತ್ರರಿಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಎನ್ ನೋಬ್ಲೇಶ್, ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ. ಪ್ರೆಸ್ ನೋಟ್ ಎತ್ಕೊಂಡ್ಬಂದು ಮಾಸ್ಕು ಗ್ಲೌಸು ಅದು ಬರೀ ಚಿಕ್ಕದು ಮೇಡಮ್. ಅದು ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದರೂ ಸರಿ. ನಾವು 20 ವರ್ಷಗಳಿಂದ ಮನೆ ಕಸ ತೆಗಿತಾ ಇದ್ದೀವಿ ಬೆಂಗಳೂರು ಸಿಟಿಯಲ್ಲಿ. ಕಸ ವಿಂಗಡಣೆ ಮಾಡ್ತಾ ಇದ್ದೀವಿ, ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡ್ತಾ ಇದ್ದೀವಿ, ನಾಯಿ ಸತ್ತೋದ್ರೆ ತೆಗಿತಾ ಇದ್ದೀವಿ, ಮರದ ತೊಗೆಗಳ ತೆಗಿತಾ ಇದ್ದೀವಿ. ಆದರೆ ನಮ್ಮನ್ನು ಗುತ್ತಿಗೆದಾರರ ಕಡೆಯೇ 20 ವರ್ಷದಿಂದ ಬಿಟ್ಬಿಟ್ಟಿದ್ದಾರೆ. ನಮ್ಮ ಜೊತೆ ಗುಡಿಸೋರು ನಮ್ಮ ಜೊತೆ ಪೌರ ಕಾರ್ಮಿಕರಾಗಿ ಇದ್ದರು. ನಾವೆಲ್ಲ ಪೌರ ಕಾರ್ಮಿಕರು ಇದ್ದವ್ರನ್ನ 2018ರಲ್ಲಿ ಡಿವೈಡ್ ಮಾಡಿ ಅವ್ರಿಗೆ ಇವತ್ತು ಪರ್ಮನೆಂಟ್ ಆಗಿದೆ, ನೇಮಕಾತಿ ಮಾಡ್ಕೊಂಡಿದ್ದಾರೆ. ನಮಗೆ ಬರೀ 10,000 12,000 ಕೊಡ್ತಾ ಇದ್ದಾರೆ. ಇದನ್ನು ಕೇಳೋಕ್ಕೆ ನಾವು ಕಾನೂನು ಮೂಲಕ ಫ್ರೀಡಮ್ ಪಾರ್ಕ್ ಇರೋದೇ ಪ್ರೊಟೆಸ್ಟ್ ಮಾಡೋಕ್ಕೆ. ಆ ಪ್ರೊಟೆಸ್ಟ್ ಅಂತ ಹೋದಾಗ ಪರ್ಮಿಷನ್ ಕೊಡಿಸ್ದೆ ಸತಾಯಿಸೋದು, ಬಲವಂತವಾದ ಈ ಬಸ್ ಅರೆಸ್ಟ್ ಮಾಡೋದು, ಇವ್ರನ್ನ ಅರೆಸ್ಟ್ ಮಾಡೋದೆಲ್ಲ ಮಾಡಿ ತುಂಬ ತೊಂದರೆ ಕೊಡ್ತಾಯಿದೆ ಮೇಡಮ್. ಒಂದೇ ಒಂದು ಸೆಕೆಂಡು, ಎಲ್ಲನೂ ಬಿಲ್ಲಲ್ಲಿ ಪಾಸ್ ಮಾಡ್ಕೊತಾರೆ ಮೇಡಮ್. ಬಟ್ ನಮ್ಗೆ 10 ರೂಪಾಯಿ ಕೂಡ ತೋರಿಸಲ್ಲ. ನಾವು ಸತ್ತೋದ್ರೆ 10,000 ಇಲ್ಲ, 5,000 ಇಲ್ಲ. ಅದೇ ಗುಡ್ಸೋರು ಏನಾದ್ರು ಸತ್ತೋದ್ರೆ 10 ಲಕ್ಷ ಕೊಡ್ತಾರೆ ಸರ್ಕಾರ. ಇದು ತಾರತಮ್ಯ ಅಲ್ವಾ? ಒಂದೇ ಸರ್ಕಾರ ಒಂದೇ ವೈಖರಿ ಮಾಡ್ತಾಯಿದೆ ಮೇಡಮ್. ಹಾಗಾಗಿ ನಾವು ಇದೇ ಮಾರ್ಚ್ 4ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಾವು ಮಾಧ್ಯಮ ಮಿತ್ರರಿಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಎನ್ ನೋಬ್ಲೇಶ್, ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ. ಪ್ರೆಸ್ ನೋಟ್ ಎತ್ಕೊಂಡ್ಬಂದು